ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಮಧ್ಯಾಹ್ನ 1:30 ಆಗಿದೆ ಟೈಮು. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ನೋಡಿ, ಅಮ್ಮು ಅಳ್ತಾ ಇದ್ದಾನೆ. ಮಳೆ ನೋಡಿ ಎಷ್ಟು ಜೋರಿದೆ ಅಂದರೆ ಸಂಜೆ ಆದಂಗೆ ಆಗಿಬಿಟ್ಟಿದೆ ಟೈಮು. ನಾವೆಲ್ಲ ಡೋರೆಲ್ಲ ಕ್ಲೋಸ್ ಮಾಡ್ಕೊಂಡು ಕೂತಿದ್ದೀನಿ. ಮಧ್ಯಾಹ್ನನೇ ಇಷ್ಟೆಲ್ಲ ಮಳೆ ಬರ್ತಾ ಇದೆ ನೋಡಿ. ತುಂಬ ಕತ್ಲಂದರೆ ಕತ್ಲಾಗಿ ಹೋಗಿದೆ. ಇನ್ನು ಆಲ್ಮೋಸ್ಟ್ ನಮ್ಮ ಮನೆಯಲ್ಲೇ ಜಾಸ್ತಿ ಇರೋದು ಫ್ರೆಂಡ್ಸು. ಯಾಕಂದರೆ ಅವ್ರ ಮಮ್ಮಿ ಡೆಲಿವರಿಗೆ ಹೋಗಿದ್ದಾರೆ. ಡೆಲಿವರಿ ಕೂಡ ಆಗಿದೆ. 3-4 ಮಂತ್ ಆಗೋಕ್ಕೆ ಬಂತು. ಈಗ 5 ಮಂತಲ್ಲಿ ಬರ್ಬೋದು ಅನಿಸುತ್ತೆ. ಓಕೆ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಲ್ಲ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಮಳೆ ತುಂಬ ಬರ್ತಾ ಇದೆ ಅಲ್ವಾ. ಅವನು ಹೊರಗಡೆ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾನೆ. ಅದಕ್ಕೆ ಕ್ಯಾಮ್ರಾ ತೋರಿಸಿದರೆ ಅಲ್ಲಿ ಮಾತಾಡ್ತಾ ಇದ್ದಾನೆ ನೋಡಿ. ಅವನಿಗೆ ನಾವು ರಿಯಲ್ ವಾಯ್ಸ್ ಕೊಡಬೇಕಂದ್ರೆ ತುಂಬ ಮಳೆ ಬರ್ತಾ ಇದೆ ಅಲ್ವಾ, ಅದ್ರ ಸೌಂಡ್ ಸಿಕ್ಕಾಪಟ್ಟೆ ಬರ್ತಾ ಇದೆ. ಅದರ ಸಲುವಾಗಿ ಇಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮತ್ತು ಚಾನಲ್ ಡಿಲೀಟ್ ಆದಮೇಲೆ ಇದು ಫಸ್ಟ್ ವ್ಲಾಗು ನಾನು ಶೇರ್ ಮಾಡ್ತಾ ಇರೋದು. ಬರೀ ಚಾನಲ್ ಡಿಲೀಟ್ ಆಯಿತು ಅಂತ 2 ವೀಡಿಯೋ ಶೂಟ್ ಮಾಡಿ ಹಾಕಿದ್ದು. ಅದು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕಂತ. ಈಗ ವ್ಲಾಗ್ ಅಂದರೆ ಇವತ್ತಿನಿಂದ ಡೈಲಿ ವ್ಲಾಗ್ ಹಾಕ್ತೀನಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ನಾನು ನಿಮಗೆಲ್ಲರಿಗೂ ಸಪೋರ್ಟ್ ಮಾಡ್ತೇನೆ. ಹಾಗೆ ಇವನ ಜೊತೆ ಆಟ ಆಡೋದ್ರಿಂದ ಒಂದು ಸ್ವಲ್ಪ ಮನಸ್ಸು ಕೂಲ್ ಆಗುತ್ತೆ. ಯಾಕಂದರೆ ಇಲ್ಲಾಂದರೆ ಮೈಂಡ್ ಸೆಟ್ಟಲ್ಲಿ ಅದೇ ಚಾನಲ್ದೇ ಯೋಚನೆ ಬರ್ತಾ ಇರುತ್ತೆ. ಯಾಕಂದರೆ 3 ವರ್ಷದಿಂದ ಎಫೆಕ್ಟ್ ಹಾಕಿದ್ದಲ್ವ, ಅದು ಸಡನ್ನಾಗಿ ಎಫೆಕ್ಟ್ಸ್ ಅಂತೂ ತುಂಬ ಹಾಕಿರ್ತೀವಿ. ಹಾಗೆ ನಿಮ್ಮ ಸಪೋರ್ಟ್ ಇಲ್ಲಾರ್ದೆ ಅಷ್ಟೊಂದು ನಾನು ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಸಲುವಾಗಿ ಮತ್ತೆ ಅದೇ ಥರ ಎಫೆಕ್ಟ್ ಹಾಕಿ ಮುಂದುವರಿತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಸಹಕಾರ ಇರಲಿ ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೋಡಿ, ಫುಲ್ ಜೋರು ಮಳೆ ಬರ್ತಾ ಇದೆ. ಏನೇನು ಕೇಳಿಸ್ತಾ ಇಲ್ಲ ನಾನು ಮಾತಾಡಿರೋದು. ಅದರ ಸಲುವಾಗಿ ಇಲ್ಲೇ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ವಾಯ್ಸ್ ರೆಕಾರ್ಡ್ ಕೊಡೋ ಮುಂದೂ ಅಷ್ಟೇ ಅದೇ ಚಾನಲ್ ಎಲ್ಲ ಹಾಗೆ ಆಗುತ್ತೆ ಫ್ರೆಂಡ್ಸ್. ಒಂದು ಸ್ವಲ್ಪ ದಿನ ಮರೆಯೋಕ್ಕೆ ನನಗೆ ಟೈಮ್ ಬೇಕು. ಬಂದರೆ ಬರಲಿ, ಇಲ್ಲಾಂದರೆ ಚಾನಲ್ ನೋಡೋಣ ಏನಾಗುತ್ತೋ ಅಂತ. ದೇವ್ರ ದಯೆಯಿಂದ ಇದೊಂದು ಶುರು ಮಾಡಿದೆ. ಇದೊಂದು ಒಂದು ಹಂತಕ್ಕೆ ತರಬೇಕು ಅನ್ನೋ ಆಸೆ ಇದೆ. ಯೂಟ್ಯೂಬಲ್ಲಿ ಬಂದಿದ್ದೀನಿ. ರಿಟರ್ನ್ ಹೋಗೋ ಮಾತಿಲ್ಲ ಫ್ರೆಂಡ್ಸ್. ನಾನು ಸೋತರು ಗೆದ್ದರು ನನ್ನ ಯೂಟ್ಯೂಬ್ ಚಾನಲ್ ನಾನು ಬಿಡೋದಿಲ್ಲ. ಹಾಗಾಗಿ ಎಲ್ಲಿ ಸ್ವಲ್ಪ ಏನಂತೀರ ಬ್ಲ್ಯಾಕ್ ಇಟ್ಟಂಗೆ ಎಲ್ಲ ಇಟ್ಟಿದ್ದೀವಲ್ಲ, ಸ್ವಲ್ಪ ಮನೆ ರಿಪೇರಿ ಮಾಡಿಸ್ಬೇಕು ಫ್ರೆಂಡ್ಸ್. ಯಾಕಂದರೆ ಮನೆ ತುಂಬ ಸೋರ್ತಾ ಇದೆ. ಅದ್ರ ಸಲುವಾಗಿ ಈಗ ಮನೆ ಕಡೆ ಸ್ವಲ್ಪ ಗಮನ ಕೊಡಬೇಕು. ಅದೇ ಯೋಚನೆ ಮಾಡ್ಕೊತ ಕುಂತ್ರೆ ಏನು ಸಹ ಆಗಲ್ಲ ಮನೆಯಲ್ಲಿ ಕೆಲಸ. ನಾನು ಸೈಲೆಂಟಾಗಿ ಕೊಡಬೇಕು, ಮಕ್ಕಳು ನನ್ನ ನೋಡಿ ಅವ್ರು ಸೈಲೆಂಟ್ ಆಗಬೇಕು. ಯಾಕಂದರೆ ಅಷ್ಟೊಂದು ಕಷ್ಟಪಟ್ಟು ಅಷ್ಟೊಂದು ಹಂತಕ್ಕೆ ಬರಬೇಕಂದ್ರೆ ಸಾಮಾನ್ಯದೇನಲ್ಲ. ಆದರೂ ಹೋಗಲಿ, ಮುಂದೆ ಮತ್ತೆ ನಡೆಸೋಣ. ಹಾಗೆ ಆ್ಯಕ್ಚುಲಿ ನೋಡ್ರೆ ನೀರು ಬರೋದಿತ್ತು ಫ್ರೆಂಡ್ಸ್, ಯಾಕೋ ನೀರೇ ಬಂದಿಲ್ಲ. ನೋಡೋಣ, ನೀರು ಬಂದರೆ ನೀರು ಒಂದು ಸ್ವಲ್ಪ ತುಂಬ್ಕೊತ ಮನೆ ಕೆಲಸ ಮಾಡಿದ್ರೆ ಆಯಿತು. ಹಾಗೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಕೂಡ ಬರ್ತಾ ಇದೆ. ನೋಡ್ತಾ ಇರ್ಬೋದು ಮನೆಯ ವಾತಾವರಣ. ಹಳೆ ಚಾನಲೆಲ್ಲ ಎಲ್ಲರಿಗೂ ಗೊತ್ತಿದೆ. ಈಗ ಹೊಸ ಚಾನಲಲ್ಲಿ ಹೊಸ ವ್ಲಾಗ್, ಹೊಸ ಜನ ಅಲ್ವಾ, ಸ್ವಲ್ಪ ನಮ್ಮ ಮನೆ ಮತ್ತು ಫ್ಯಾಮ್ಲಿ ಬಗ್ಗೆ ಹೇಳ್ಕೊಳ್ಬೇಕಾಗತ್ತೆ. ಅದಕ್ಕೆ ಮುಂದೆ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ ಏನೇನಂತ. ಸ್ವಲ್ಪ ಅವು ಶೀಟ್ ಇದಾವಲ್ವ, ಅವೆಲ್ಲ ಸ್ವಲ್ಪ ಹಳೆಯದಾಗಿದೆ. ಅದಕ್ಕೆ ನೀರಲ್ಲಿಂದ ತುಂಬ ಸೋರ್ತಾ ಇದೆ ಮನೆ. ಅದರ ಸಲುವಾಗಿ ಸ್ವಲ್ಪ ಶೀಟೆಲ್ಲ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವ ಥರ ಆಗುತ್ತೆ. ನಾವು ಅಂದ್ಕೊಂಡು ಕೆಲಸ ಆಗುತ್ತೆ ಏನೋ ಅಂತ. ಯಾಕಂದರೆ ಇನ್ನೂ ತುಂಬ ಮಳೆಗಾಲ ಇರೋದ್ರಿಂದ ಈಗನೇ ಸ್ವಲ್ಪ ಎಲ್ಲ ರಿಕವರಿ ಮಾಡ್ಕೋಬೇಕಂತ. ಇದು ನಾವು ಹೋದ ವರ್ಷನೇ ಮಾಡ್ಬೋದಿತ್ತು, ಆದರೆ ಸ್ವಲ್ಪ ಮನೆಯಲ್ಲಿ ಹಾಗೆ ಹಿಂಗೆ ಖರ್ಚು ಇರ್ತಲ್ವ ಫ್ರೆಂಡ್ಸ್. ಎಲ್ಲದು ನಾವು ಅಂದ್ಕೊಂಡ ಟೈಮಲ್ಲಿ ಆಗಲ್ಲ. ಅದರಂತಹ ಸಮಯ ಬಂದರೆ ಮಾತ್ರ ನಾವು ಏನಾದರೂ ಕೆಲಸ ಮಾಡ್ಬೋದು. ಸಮಯ ಬಂದರೆ ಮಾತ್ರ ಆಗುತ್ತೆ. ಇವತ್ತು ನಮ್ಮ ಎಕ್ಸಾಮ್ 2 ಗಂಟೆ ಹೋಗಬೇಕು. ಹೌದಾ? 2 ಗಂಟೆಗೆ ಹೋಗ್ಬೇಕಾ? 1:15 ಹೋಗ್ಬೇಕು? 1:15 ಹೋಗ್ಬೇಕು, 2 ಗಂಟೆಗೆ ಅಲ್ಲಿ ಇರಬೇಕು. ಓಕೆ. ಓಯ್ ಹಾಯ್ 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 ಬಂದು ಟಾಟಾ ಟಾಟಾ. ಹಾಯ್. ನೋಡಿ ಫ್ರೆಂಡ್ಸ್, ಎಷ್ಟೆಲ್ಲ ಹಾಟ್ ಇಟ್ಕೊಂಡು ಬಂದಿದ್ದೀನಿ.
ಹ್ಞೂ ಚುಮ್ಮ ದೇವ ದೇ ಅವಿ ಯಾಕೆ ದೇ ಅಜಾನ್ ಅವಿದ್ದೆ ಗುಡ್ ಗುಡ್ ಹಿಂಗೆ ಕೊಡಲ್ಲ ಹ್ಞೂ ಇಷ್ಟೇ ಗಂಟೆ ಅಜಾನ್ ಅಮ್ಮ ಖಾಯೆ ಈಗ ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಇವನು ಮೊನ್ನೆ ತುಂಬ ಕೋಲ್ಡಾಗಿ ಜ್ವರ ಎಲ್ಲ ಬಂದು ಅಡ್ಮಿಟ್ ಆಗಿಬಿಟ್ಟಿದ್ದ. ಶುಕ್ರವಾರ ಶನಿವಾರ ಒಂದು 3 ಡೇಸ್ ಅಡ್ಮಿಟ್ ಮಾಡ್ಕೊಂಡು ಬಂದ್ವಿ ನೋಡಿ. ಈಗ ಒಂದು ಸ್ವಲ್ಪ ಉತ್ತಮ. ಯಾಕಂದರೆ ಈಗ ತುಂಬ ಜ್ವರ ಬರ್ತಾಯಿದೆ ಮಕ್ಕಳಿಗೆ. ಮಳೆ ಹಾಗೆ ಬರ್ತಾಯಿದೆ ಅಲ್ವಾ, ಸ್ವಲ್ಪ ಸೊಳ್ಳೆ ಕಾಟ ಅದು ಇದು. ಅದ್ರ ಸಲುವಾಗಿ ಮಕ್ಕಳಿಗೆ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಂಡ್ರು ಕೂಡ ಕಡಿಮೆನೇ. ಸ್ಕೂಲ್ ಬಿಟ್ಟಿದೆ ನೋಡಿ, ದಡ್ಡ ಅಲ್ಲ ಎಕ್ಸಾಮ್ ಇದೆ ನಮ್ಮದು. 2 ಗಂಟೆ ಲಾಸ್ಟಿಂದ ಹೋಗ್ಬೇಕು. 2 ಗಂಟೆ ಲಾಸ್ ಹೋಗಬೇಕು. ತಯಾರಿ ನಡೆಸ್ತಾ ಇದ್ದೇನೆ ನೋಡಿ. ಅವರಿಬ್ಬರು ಹೋಗಿದ್ದಾರೆ ಸ್ಕೂಲಿಗೆ. ಇವನೀಗ 1:15 ಹೋಗ್ತಾನೆ. ಸ್ನಾನ ಮುಗಿತ್ತು, ಪೂಜೆ ದೇವ್ರಿಗೆ ನಮಸ್ಕಾರ ಮಾಡಿ ಬಂದಿದ್ದಾನೆ ಅಲ್ವಾ. ಹಾಂ ನಡೀಪ, ನಮ್ಮ ಕೆಲಸ ಮಾಡೋಣ. ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂಥರ ಪೂಜಾರಿ ಕುಂತಿದ್ದಾನೆ ನೋಡಿ, ನೈವೇದ್ಯ ಸೈಡಿಗೆ ಇಟ್ಕೊಂಡು. 12 ಗಂಟೆ ಏನೋ ಆಯಿತು. 1:15 ಅನ್ನೋಷ್ಟರೊಳಗೆ ರೆಡಿಯಾಗಿ ಹೋಗ್ತಾನೆ, ಅಥವಾ 1 ಗಂಟೆಗೆ ಹೋಗ್ತಾನೆ ಅನ್ನೋದು ಕೂಡ ಗೊತ್ತಿಲ್ಲ. ಯಾಕಂದರೆ ಶುಕ್ರವಾರ ಇವ್ರ ಅಪ್ಪಾಜಿ ಬೇರೆ ಹಳ್ಳಿಯಲ್ಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ನಮ್ಮ ತಮ್ಮನೇ ಬಿಟ್ಟು ಬರಬೇಕು ಇವನಿಗೆ. ನೋಡೋಣ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ರೆಡಿ ಆಗಿಬಿಟ್ರೆ ಒಳ್ಳೆಯದಾಗುತ್ತೆ. ಇಷ್ಟು ಟೈಮ್ ತನಕ ಸ್ವಲ್ಪ ಬೇಗ ಹೋಮ್ವರ್ಕ್ ಮುಗಿಸು ಅಂತ ಹೇಳಿದ್ರೆ ಮುಗಿಸ್ಲಿಲ್ಲ. ಈಗ 1 ಗಂಟೆ ಆಗಿದೆ, ಹಡ್ಬಡಿ ಕೆಲಸ ಮಾಡ್ತಾ ಇದ್ದಾನೆ. ಅದು ತಾಸಿದೆ ಅವ್ನು ನೋಡಿ. ರಾಮ್ ಸರಿ ಓ ರಾಜ ಮಹಾರಾಜ್, ನಮ್ಮ ರಾಜ ಮಹಾರಾಜ ನೋಡಿ ಅವರು, ನಮ್ಮ ಅಪ್ಪಾಜಿ ಅವರು. ಮಹಾರಾಜ್ ಇದು ಗುಣ್ಪಂಗ್ಲ ಮಾಡಿದ್ದೆ ಫ್ರೆಂಡ್ಸ್, ಪಡ್ಡು ಮಾಡಿದ್ದೆ, ಅದೇ ತಿಂತಾ ಇದ್ದಾರೆ. ಈಗ ನಮ್ಮ ಅಪ್ಪಾಜಿಗೆ ಕೊಡ್ಬೇಕು. ಓ ಅಪ್ಪಾಜಿ ಏನು ಮಾಡ್ತಾ ಇದ್ದೀರಾ? ಯಾ ಉಫ್ ಕರ್ದೈತಾ ಅಮ್ಮ. 1 ಡೇ ಬಿಟ್ಟು 1 ಡೇ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ್. ಇವತ್ತು ಮಾಡಿಸಿದ್ದಾರೆ ಮಮ್ಮಿ, ಅದಕ್ಕೆ ಅವನಿಗೆ ಕ್ಯಾಪ್ ಎಲ್ಲ ಹಾಕಿ ಬೆಚ್ಚಗಿಟ್ಟಿದ್ದೀವಿ. ಅದರ ಸಲುವಾಗಿ ಅವನಿಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಈಗ ಆಲ್ಮೋಸ್ಟ್ ಇಡೀ ಫ್ಯಾಮ್ಲಿಲಿ ಅಂದರೆ ಇವನೇ ಚಿಕ್ಕವನು, ಒಂದು ಸ್ವಲ್ಪ ಮುದ್ದು ಜಾಸ್ತಿ. ಅದರಲ್ಲೂ ಈಗ ಅವನು ಚಿಕ್ಕವನು ಬಂದಮೇಲೆ ಅವನಿಗೂ ಸ್ವಲ್ಪ ಪ್ರೀತಿ ಹಂಚಬೇಕಾಗತ್ತೆ. ಈಗ ಅವ್ರ ಮಮ್ಮಿ ಇರಲಾರ್ದ ಟೈಮಲ್ಲಿ ಈ ಥರ ಸ್ವಲ್ಪ ಜೋಪಾನ ಮಾಡಬೇಕಲ್ವಾ. ಅವ್ರ ಮಮ್ಮಿನ ಸ್ವಲ್ಪನೂ ಕೂಡ ನೆನೆಸಲ್ಲ ಫ್ರೆಂಡ್ಸ್. ನಮ್ಮ ಅಮ್ಮನೇ ಬೇಕು ಅವನಿಗೆ, ಅಜ್ಜಿನೇ ಬೇಕು. ಅವ್ರ ಮಮ್ಮಿ ಹತ್ರ ಹೋಗು ಅಂತ ಹೇಳಿದರೆ ತುಂಬ ಹಠ ಮಾಡ್ತಾನೆ. ಅದು ಒಂದು ಸಲ ಹಾಕ್ತೀನಿ ನೋಡಿ ವಿಡಿಯೋ. ಇಲ್ಲಿ ನನ್ನ ಮಗ್ಗೆ ಬೇಗ ಊಟ ಕೊಡ್ತಾ ಇದ್ದೆ, ಯಾಕಂದರೆ ಲೇಟ್ ಕೂಡ ಆಗ್ತಾಯಿತ್ತು. ಹಾಗೆ ನಮ್ಮ ತಮ್ಮ ಕೂಡ ಬರ್ತೀನಿ ರೆಡಿ ಆಗು ಅಂತ ಹೇಳಿದರು. ಅದ್ರ ಸಲುವಾಗಿ ತದ್ರೂಪ ನಮ್ಮ ಅಪ್ಪಾಜಿ ಥರನೇ ಕಾಣ್ತಾನೆ. ಈ ಥರ ಕ್ಯಾಪ್, ಮಂಕಿ ಕ್ಯಾಪ್ ಎಲ್ಲ ಹಾಕಿಬಿಟ್ರೆ. ನಮ್ಮ ಅಪ್ಪಾಜಿ ಕೂಡ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಈ ಥರನೇ ಮಂಕಿ ಕ್ಯಾಪ್ ಹಾಕ್ತಾಯಿದ್ರು. ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜ್ವರ ತುಂಬ ಬರ್ತಾಯಿದೆ ಅಲ್ವಾ, ಅದ್ರ ಸಲುವಾಗಿ ಇವನಿಗೂ ಸ್ವಲ್ಪ ಹಾಗೆ ಆಗಿದ್ದರಿಂದ ಸ್ವಲ್ಪ ಮೊದಲೇ ವೀಕ್ ಇದ್ದಾನೆ. ಅದ್ರ ಸಲುವಾಗಿ ಅಡ್ಮಿಟ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು ಒಂದು 3-4 ಡೇಸ್. ಅಲ್ಲೆಲ್ಲ ಹೋಗೋದು ಬರೋದು ಮಾಡಿದ್ವಿ. ಒಂಚೂರು ಕಡಿಮೆ ಆಗಿದೆ ದೇವ್ರ ಕೃಪೆಯಿಂದ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಫ್ರೆಂಡ್ಸ್. ಅಂದರೆ ತುಂಬ ಎಫೆಕ್ಟ್ ಆಗುತ್ತೆ ಮಕ್ಕಳಿಗೆಲ್ಲ ಈ ಥರ ಸಿರಂಜಿ ಅದೆಲ್ಲ ಹಾಕಿದರೆ ಕೈಯಲ್ಲಿ ಅಲ್ವಾ. ತುಂಬ ಅಳ್ತಾ ಇದ್ದ. ಓಕೆ ಈಗ ಪರವಾಗಿಲ್ಲ, ಬಿಸಿ ಇದೆ ಅಂತೆ, ಊದ್ಕೊಡಿ ಅಂತ ಹೇಳ್ತಾ ಇದ್ದಾನೆ. ಅತ್ತೆ ಅಂತಲೇ ಹೇಳ್ತಾನೆ. ಅವ್ನ ಮಾತು ಕ್ಯೂಟ್ ಮಾತು ಹಾಕಬೇಕಂತೀನಿ, ಕಾಪಿರೈಟ್ ಬರುತ್ತೆ ಅಥವಾ ಕಮೆಂಟ್ ಹಾಕೋಕ್ಕೆ ಮ್ಯೂಟ್ ಆಗುತ್ತೆ ಅಂತ ಹಾಕಲ್ಲ. ಹಿಂದ್ಗಡೆ ನೋಡಿ ಹಾಯ್ ಮಾಡಂತ ಹೇಳಿದರೆ ಕ್ಯಾಮ್ರಾ ತುಂಬ ಚೆನ್ನಾಗಿ ನೋಡ್ತಾನೆ. ಹಾಗೆ ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಲ್ವ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ನಿಮ್ಮ ಸಪೋರ್ಟ್ ತುಂಬ ಅಂದರೆ ತುಂಬ ಬೇಕು ನನಗೀಗ. ಯಾಕಂದರೆ ಮತ್ತೆ 0ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ವ, ಅದರ ಸಲುವಾಗಿ ಸಪೋರ್ಟ್ ಬೇಕೇ ಬೇಕು. ನೋಡಿ ಸಹಕರಿಸಿ ಸಪೋರ್ಟ್ ಮಾಡಿ. ಫ್ರೀ ಇದ್ದಾಗ ಪ್ಲೇಲಿಸ್ಟ್ ಆನ್ ಮಾಡಿ ಫ್ರೆಂಡ್ಸ್. ಅದಕ್ಕೆ ಹೇಗೆ ನೀವು ಸಪೋರ್ಟ್ ಸಹಕಾರ ಕೊಟ್ಟಿದ್ರಲ್ವ, ಹಾಗೆ ಕೊಡಿ ಅಂತ ಕೇಳ್ಕೊಳ್ತೀನಿ.
ಯಾಕಂದರೆ ಅದು 3 ವರ್ಷದಿಂದ ನಾನೇ ಅದ್ರ ಜೊತೆ ಅಷ್ಟೊಂದು ಅಟ್ಯಾಚ್ಮೆಂಟ್ ಆಗಿಬಿಟ್ಟಿತ್ತು ಆ ಚಾನಲಿಂದ. ಅವನಿಗೆ ಅಂಜಿಸ್ತಾ ಇದ್ದೆ, ನಾನು ಹಠ ಮಾಡ್ತೀನಿ, ನನಗೆ ಸ್ವಲ್ಪ ಗದರಿಸ್ರಿ ಅವನು ಕೂಡ ಊಟ ಮಾಡ್ತಾನೆ ಅಂತ. ಆಗ ಅವ್ನು ಗದರಿಸಿದ್ರೆ ತಾನು ಊಟ ಮಾಡ್ತಾನೆ. ಹೀಗೆ ಅಲ್ವ ಮಕ್ಕಳಂದಮೇಲೆ. ಮತ್ತು ನಾನು ಮಕ್ಕಳ ಚಿಕ್ಕವರಿರುವಾಗ ಯಾವ ಥರ ಕೇರ್ ಮಾಡ್ತಾಯಿದ್ದೆ ಆ ಥರ ಮಾಡಿದ್ರು. ನಮ್ಮಮ್ಮ ಮನೆಗೆ ಹೋಗಿದ್ದರು, ಏನೋ ಫೋನೆಲ್ಲ ಮರೆತು ಬಂದಿದ್ದೀನಿ ಅಂತ ಹೋಗಿ ತಂದರು. ಅವನಿಗೆ ಅವ್ರ ಅಜ್ಜಿ ಸೀರೆಯಿಂದ ಹೊಲಿಸಿದ್ದೇ ಬೇಕು ಹಾಸೋಕ್ಕೆ, ಇಲ್ಲಾಂದರೆ ಕಿರಿಕಿರಿ ಮಾಡ್ತಾನೆ. ನೋಡಿ, ಅದು ಹಾಸಬೇಡ ಅಂತ ಫಸ್ಟೇ ಹಠ ಮಾಡ್ತಾಯಿದ್ದ. ಆದರೂ ಕೂಡ ಈಗ ತೆಗೆಸಿ ಅದು ತಮ್ಮ ಮನೆಯಲ್ಲಿಂದ ತರಿಸೋ ತನಕ ಬಿಡಲಿಲ್ಲ ಮಗ. ಫುಲ್ ಆ್ಯಕ್ಟಿವಿಟಿ, ಕ್ರಿಯೇಟಿವ್ ಇದ್ದಾನೆ. ಆದರೂ ಈಗ ಸ್ವಲ್ಪ ವೀಕ್ ಆಗಿದ್ದಾನೆ. ಸೇಮ್ ನಮ್ಮ ಅಪ್ಪಾಜಿ ಕೂಡ ಹೀಗೇ ಕುಂದಿರ್ತಾಯಿದ್ರು. ಅದಕ್ಕೆ ನಾನು ಅಪ್ಪಾಜಿ ಅಂತಲೇ ಕರೆಯೋದು ಜಾಸ್ತಿ. ಅವನ ಜೊತೆ ಆಟ ಆಡ್ಕೊತ ಸ್ವಲ್ಪ ಮೈಂಡು ಇದಾಗುತ್ತೆ ಫ್ರೆಂಡ್ಸ್. ಆದರೂ ಮತ್ತು ಕಂಟಿನ್ಯೂವಸ್ ಆಗಿ ವೀಡಿಯೋ ಹಾಕಬೇಕು. ಅದಂದರೆ ಡಾಲರ್ ಎಲ್ಲ ಒಂದು 20% ಏನೋ ಮುಗಿದಿತ್ತು ಅಂದರೆ ವೀಡಿಯೋಸ್ ಅಷ್ಟೇ ಹಾಕೋದಲ್ಲ ಅಂತ ಇದು ಮಾಡ್ತಾಯಿದ್ದೆ. ಹಾಗೆ ನಮ್ಮಮ್ಮ ಏನೋ ಮಾತಾಡ್ತಾಯಿದ್ರು. ಸ್ವಲ್ಪ ಇರುತ್ತಲ್ವ ಫ್ಯಾಮ್ಲಿ ಅಂದಮೇಲೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ನಮ್ಮ ತಮ್ಮನಿಗೇನೋ ಫೋನ್ ಹಚ್ತಾಯಿದ್ರು. ನನ್ನ ಮಗ ರೆಡಿ ಆದ ಬಾ ಅಂತ ನಮ್ಮಮ್ಮ ನಮ್ಮ ತಮ್ಮನಿಗೆ ಫೋನ್ ಹಚ್ತಾಯಿದ್ರು. ಬಾಪ ಸ್ಕೂಲ್ಗೆ ಹೋಗೋಕ್ಕೆ ಲೇಟ್ ಆಗುತ್ತೆ ಅಂತ. ಸಾರಿ ಫ್ರೆಂಡ್ಸ್. 1 ಗಂಟೆ ಆಗೋಗಿ ಬಂತು. 1:15ಗೆಲ್ಲ ನಮಾಜ್ ಮುಗಿಸ್ಬೇಕಲ್ವ, ಮಸೂತಿಗೆಲ್ಲ ಹೋಗಿ ಬಂದು ಅದ್ರ ಸಲುವಾಗಿ ಸ್ವಲ್ಪ ಫಾಸ್ಟಾಗಿ ರೆಡಿಯಾಗಂತ ಹೇಳಿದ್ರೆ ಹೋಮ್ವರ್ಕ್ ಮಾಡ್ತಾಯಿದ್ದ. ಅಲ್ಲಿಂದ ಸ್ವಲ್ಪ ಲೇಟ್ ಆಯಿತು. ನಾನೊಂದು ಸಾಕ್ಸ್ ಗೀಕ್ಸ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಹಿಂದ್ಗಡೆ TV ಸೌಂಡ್ ಇರೋದ್ರಿಂದ ಇಲ್ಲಿ ನಾನು ಮ್ಯೂಟ್ ಮಾಡಿ ಮಾತಾಡ್ತಾ ಇದ್ದೀನಿ. ಮಕ್ಕಳು ಚಿಕ್ಕವರು ಇರೋ ಹಾಗೆ ಚೆಂದ ಫ್ರೆಂಡ್ಸು. ಒಂದು ಏಜಿಗೆ ಬಂದಮೇಲೆ ಅದೊಂಥರ ಟೆನ್ಷನ್ ಬೇರೆ ಇರುತ್ತೆ. ಯಾಕಂದರೆ ಎಲ್ಲ ಮಕ್ಕಳು ಒಂದೇ ರೀತಿಯಲ್ಲಿ ಇರೋಲ್ಲ, ಒಬ್ಬೊಬ್ಬರು ಒಂದೊಂದು ಥರ ಇರ್ತಾರೆ. ಈಗ ನಮ್ಮ ತಮ್ಮನ ಮಗ ಇರೋ ಏಜೇ ಬೇರೆ, ಈಗ ನನ್ನ ಮಕ್ಕಳು ಇರೋ ಏಜೇ ಬೇರೆ. ಹಾಗೆ ತಮ್ಮ ಕೂಡ ಬಂದರು. ಹಾಗೆ ಒಂದು ಮನೆಗೆ ಹೋಗ್ತಾನಲ್ವ, ಬೀಗ ಎಲ್ಲ ಕೊಟ್ಟರು. ಸ್ವಲ್ಪ ಬೇಗ ಬಿಟ್ಟು ಬಂದು ಬೇಗ ರೆಡಿಯಾಗಿ ನಮಾಜ್ಗೆ ಹೋಗು ಅಂತ ಹೇಳ್ತಾಯಿದ್ರು ಮಮ್ಮಿ. ನನ್ನ ರೂಟೀನ್ ಆಲ್ಮೋಸ್ಟ್ ಎಲ್ಲ ಆ ಚಾನಲಲ್ಲಿ ಶೇರ್ ಮಾಡಿದೆ ಫ್ರೆಂಡ್ಸ್. ಈಗ ಮತ್ತೆ ಬಿಗಿನಿಂಗ್ಲಿಂದ ಶುರು ಮಾಡಬೇಕಲ್ವ, ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಹಾಗೆ ಮತ್ತು ಸ್ಟಾರ್ಟಿಂಗಿಂದ ನಾವು ಯಾವ ಥರ ಇರ್ತೀವಿ ಮನೆಯಲ್ಲಿ, ಅದೆಲ್ಲ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೆಲ್ಲ ಕಾಮನ್ ಫ್ರೆಂಡ್ಸ್. ನಾವು ಹೆಂಗಿರ್ತೀವೋ ಹಾಗೆ ವೀಡಿಯೋ ಹಾಕಬೇಕಾಗುತ್ತೆ. ಒಂದೊಂದು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡದೇ ಇರೋದು ಕೂಡ ಇರುತ್ತೆ. ಅದೆಲ್ಲ ನಾನು ವೀಡಿಯೋದಲ್ಲಿ ಆಲ್ಮೋಸ್ಟ್ ನನ್ನ ಇಡೀ ಕುಟುಂಬನೇ ಈ YTಯಲ್ಲಿ ತೋರಿಸಿದ್ದೆ. ಈಗ ಮತ್ತೆ ಸ್ಟಾರ್ಟಿಂಗ್ಲಿಂದ ತೋರಿಸ್ಬೇಕಲ್ಲ, ಯಾಕಂದರೆ ಹೊಸ ಚಾನಲ್, ಹೊಸ ಆಡಿಯನ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಇವರೆಲ್ಲರಿಗೂ ನಾನು ನನ್ನ ಕುಟುಂಬ ಪರಿಚಯ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾ ಇದ್ದೆ. ಹಾಗೆ ನಮ್ಮ ಮಮ್ಮಿ ಏನೋ ಸೀರಿಯಸ್ ಮ್ಯಾಟ್ರ್ ಮಾತಾಡ್ತಾಯಿದ್ರು. ಬಾಯ್ 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 ಬಾಯ್. ಕ್ಯಾ अच्छा लिख होते भी लिख का क्या बाय बाय. चलो 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 बाय. अभी नहीं मैं 1:30 बजे पढ़ते.